ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಆದಿಶ್ವರ್ಯ ಹಾಗೆ ಕನಿಕಾ ಇಬ್ರು ಕೂಡ ಬಂದದ್ದೇ ಭಾಗ್ಯ ಮನೆಯಲ್ಲಿ ಭಾಗ್ಯಗೆ ಟಕ್ಕರ್ ಕೊಟ್ಟು ಭಾಗ್ಯನೇ ಬೆಚ್ಚು ಬೀಳಿಸ್ತಿದ್ದಾರೆ. ಹಾಗಾದ್ರೆ ಏನಾಯ್ತು ಅಂತದ್ದು ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡ್ಬೇಕಾಗತ್ತ. ಇಲ್ಲಿ ಆದಿಶ್ವರ್ ಸೋತಿರುವುದರಿಂದ ಅಪ್ಪ ಹೇಳಿದಾಗೆ ಕೇಳಬೇಕಾಗಿದೆ. ಪೂಜಾ ಒಂದು ನಿಶ್ಚಿತಾರ್ಥನ ಕಿಶೋರ್ ನಿಶ್ಚಿತಾರ್ಥನ ಇನ್ನು 2 ದಿನದಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳಿ ಭಾಗ್ಯಗೆ ಇನ್ಫಾರ್ಮ್ ಮಾಡ್ತಾರೆ ಕಾಮತ್. ಈ ಒಂದು ವಿಷಯ ಮನೆಯಲ್ಲಿ ಗೊತ್ತಾಗ್ತಿದ್ದಾಗೆ ಎಲ್ಲರೂ ಕೂಡ ಖುಷಿ ಪಡ್ತಾರೆ, ಪೂಜಾನ ರೇಗಿಸ್ತಾರೆ. ಈ ಕಡೆ ಸುನಂದ್ ಅವರಂತೂ ಯಾವುದೇ ರೀತಿ ಕೊರತೆ ಇಲ್ಲದೆ ಇಲ್ಲಿ ಪೂಜಾ ಮದುವೆ ನಿಶ್ಚಿತಾರ್ಥ ಆಗಬೇಕು ಭಾಗ್ಯ, ಎಲ್ಲಾನು ನೀನೇ ನೋಡ್ಕೊಳ್ತೀನಿ ಅಂತ ಹೇಳಿದ್ಯಾ ಅಂತ ಕೂಡ ಹೇಳ್ತಾರೆ. ಈ ಕಡೆ ಭಾಗ್ಯಗೆ ಆ ಒಂದು ಕಾರ್ಯನ ಹೇಗೆ ಮಾಡಬಹುದು ಅನ್ನೋಕ್ಕಿಂತ ಹೆಚ್ಚಾಗಿ ಆದಿಶ್ವರ್ ಮತ್ತು ಕನಿಕಾ ಇರೋ ಮನೆಗೆ ನಾನು ಪೂಜಾನ ಮದುವೆ ಮಾಡಿ ಕೊಡಬೇಕಾ ಅನ್ನೋದೇ ಆಲೋಚನೆ ಆಗಿಬಿಟ್ಟಿದೆ. ಈ ಕಡೆ ಪೂಜಾ ಮತ್ತು ಕಿಶನ್ ಮಾತಾಡಿಕೊಂಡು ತುಂಬಾ ಖುಷಿಯಾಗಿದ್ದಾರೆ. ಅತ್ತ ಕಡೆ ಕಾಮತ್ ಅವರು ಮನೆಗೆ ಸೀರೆಯನ್ನು ತರಿಸಿದ್ದಾರೆ. ಪೂಜೆಗೆ ಒಂದು ಒಳ್ಳೆ ಸೀರೆನ ಸೆಲೆಕ್ಟ್ ಮಾಡಿ ಎಂಗೇಜ್ಮೆಂಟ್ಗೆ ಕೊಡಬೇಕು ಅಂತ ಇಲ್ಲಿ ಆದಿಶ್ವರ್ ಮತ್ತು ಕನಿಕಾನೇ ಸೆಲೆಕ್ಟ್ ಮಾಡೋದಕ್ಕೆ ಹೇಳ್ತಾರೆ. ಅವರು ಆಗಲ್ಲ ಅಂದರೂ ಕೂಡ ಮಾಡಲೇಬೇಕಾಗತ್ತೆ, ಯಾಕಂದರೆ ಈ ಒಂದು ಎಂಗೇಜ್ಮೆಂಟ್ ನಡಿಬಾರ್ದು ಅಂತ ನೀವಿಬ್ಬರು ಕೂಡ ಹೇಳಿದ್ರಿ. ಬಟ್ ಸೋತ್ರಿ ಭಾಗ್ಯ ಒಂದು ನಿಸ್ವಾರ್ಥಿ ಅನ್ನೋದನ್ನು ಇಲ್ಲ ಅಂತ ಹೇಳಿ ಸಾಬೀತುಪಡಿಸೋದ್ರಲ್ಲಿ. ಅಂದಮೇಲೆ ನೀವು ನನ್ನ ಮಾತನ್ನೇ ಕೇಳಬೇಕಾಗತ್ತೆ ಅಂತ ಹೇಳಿ ಸೀರೆನ ಸೆಲೆಕ್ಟ್ ಮಾಡಿಸ್ತಾರೆ. ಸೆಲೆಕ್ಟ್ ಮಾಡಿಸೋದಷ್ಟೇ ಅಲ್ಲ, ನೀವಿಬ್ಬರೇ ಹೋಗಿ ಭಾಗ್ಯ ಮನೆಗೆ ಕೊಟ್ಟು ಬರಬೇಕಾಗತ್ತೆ. ನನ್ನಿಂದ ಆಗೋದಿಲ್ಲ, ಕೈಕುಶನೋ ಹೋದರೆ ಚೆನ್ನಾಗಿ ಕಾಣಿಸೋದಿಲ್ಲ, ನೀವಿಬ್ಬರೇ ಹೋಗಬೇಕು ಅಂದಾಗ ಇನ್ನೇನು ಮಾಡೋದು ಅಪ್ಪ ಹೇಳಿದ್ರು ಅಂತ ಹೇಳಿ ಅವರಿಬ್ಬರು ಕೂಡ ಹೋಗ್ತಿದ್ದಾರೆ. ಆ ಕಡೆ ಆಲ್ರೆಡಿ ಕಾಮತ್ ಅವರು ಭಾಗ್ಯ ಅವ್ರಿಗೆ ಫೋನ್ ಮಾಡಿದ್ದೆ, ಪೂಜಾ ಮದುವೆಗೆ ನಮ್ಮ ಕಡೆಯಿಂದ ಸೀರೆ ಕೊಟ್ಟು ಕಳಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈ ಕಡೆ ಮದುವೆ ಒಂದು ಪ್ರಿಪ್ರೇಷನ್, ನಿಶ್ಚಿತಾರ್ಥದ ಪ್ರಿಪ್ರೇಷನಲ್ಲಿ ಮನೆಯವರು ಎಲ್ಲರೂ ಇರಬೇಕಾದ್ರೆ ಅಲ್ಲಿಗೆ ಆದಿಶ್ವರ್ ಕಾಮತ್ ಮತ್ತು ಕನಿಕಾ ಇಬ್ಬರು ಕೂಡ ಬರ್ತಾರೆ. ಬರ್ತಿದ್ದಾಗಿ ಇವ್ರು ಬಂದ್ರೆ ಸೀರೆ ಕೊಡೋದಕ್ಕೆ ಅಂತ ಭಾಗ್ಯ ಅನ್ಕೋತಿದ್ದಾರೆ. ಫೈನಲಿ ಒಳಗಡೆ ಬಂದಿದೆ ಕನಿಕಾ ಮತ್ತು ಆದಿಕಾ ಮತ್ತು ಇಬ್ರು ಕೂಡ ಪ್ರೀತಿಯಿಂದಾನೇ ಸೀರೆ ಕೊಟ್ಟು ಹೊರಡ್ತಿರ್ತಾರೆ. ನಂತರ ಭಾಗ್ಯ ಹೋಗ್ತಿದ್ದಾರೆ ಅಂತ ಹೇಳಿ ಹೊರಗಡೆ ಬರ್ತೀನಿ ಅಂತ ಬಂದಾಗ ನೀನೇನು ಕಳಿಸೋದು ಬೇಕಾಗಿಲ್ಲ, ಬಂದವ್ರಿಗೆ ಹೋಗೋದು ಗೊತ್ತಿದೆ ಭಾಗ್ಯ ಅಂತ ಕನಿಕಾ ಹೇಳಿದ್ರೆ. ಈ ಕಡೆ ಆದಿ ಅಂತೂ ನಾನು ಬಂದಿದ್ದೀನಿ, ಸೀರೆ ಕೊಟ್ಟಿದ್ದೀನಿ ಅನ್ನೋ ಮಾತ್ರಕ್ಕೆ ಮದುವೆನ ಒಪ್ಕೋತೀನಿ ಅಂತ ಅನ್ಕೋಬೇಡಿ ಭಾಗ್ಯ, ನಿಮ್ಮ ಮುಖವಾಡನ ಕಳ್ಚಿಡ್ತೀನಿ ಅಂತ ಆದಿಶ್ವರ್ ಭಾಗ್ಯಗೆ ಚಾಲೆಂಜ್ ಮಾಡ್ತಿದ್ದಾರೆ. ಖಂಡಿತವಾಗ್ಲೂ ಈ ಚಾಲೆಂಜಲ್ಲಿ ಸೋಲೋದು ಆದಿ, ಬಟ್ ಹೇಗೆ ಮುಂದಿನ ವಿಡಿಯೋ ನೋಡಿ.